ಚನ್ನಪಟ್ಟಣಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಫೈನಲ್. ಯೋಗೇಶ್ವರ್ಗೆ ಟಿಕೆಟ್ ನೀಡಲು ಒಪ್ಪಿಕೊಳ್ತಾ ಹೈಕಮಾಂಡ್. ಯೋಗೇಶ್ವರ್ಗೆ ಟಿಕೆಟ್ ಫಿಕ್ಸ್, ಆದರೆ ಕಂಡೀಷನ್ ಅಪ್ಲೈ. ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾರಾ ಯೋಗೇಶ್ವರ್? ಕ್ಷೇತ್ರ ಬಿಟ್ಟುಕೊಡಲು ಒಪ್ಪದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಜೆಡಿಎಸ್ಗೆ ಕ್ಷೇತ್ರ ಬೇಕು, ಬೇಕಿದ್ರೆ ಯೋಗೇಶ್ವರ್ ಅಭ್ಯರ್ಥಿಯಾಗಲೇ. ಜೋಶಿ ಸೋಮಣ್ಣ ನೇತೃತ್ವದ ಸಭೆಯಲ್ಲಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಚನ್ನಪಟ್ಟಣ ನಮ್ಮ ಕ್ಷೇತ್ರ, ಬಿಟ್ಟುಕೊಡುವುದು ಹೇಗೆ ಹೇಳಿ? ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬೇಡ, ಆದರೆ ಜೆಡಿಎಸ್ ಅಭ್ಯರ್ಥಿನೇ ಸ್ಪರ್ಧೆ ಮಾಡಬೇಕೆಂದು ಕುಮಾರಣ್ಣ ಪಟ್ಟು ಹಿಡಿದು ಕುಳಿತಿದ್ದಾರೆ. ಯೋಗೇಶ್ವರ್ ಸ್ಪರ್ಧೆ ಮಾಡಲೇಬೇಕು ಅಂದ್ರೆ ಜೆಡಿಎಸ್ನಿಂದ ನಿಲ್ಲಲೆ, ಕ್ಷೇತ್ರ ಬಿಟ್ಟು ಕೊಡುವ ಪ್ರಮೇಯವೇ ಇಲ್ಲ ಎಂದ ಕುಮಾರಸ್ವಾಮಿ. ಗೊಂದಲಕ್ಕೆ ಬಿದ್ದ ಬಿಜೆಪಿ ನಾಯಕರು ಹಾಗೂ ಸಿಪಿ ಯೋಗೇಶ್ವರ್. ದೇವೇಗೌಡರ ಎಂಟ್ರಿಗೆ ಕಾಯ್ತಿರೋ ಬಿಜೆಪಿ ಜೆಡಿಎಸ್ ನಾಯಕರು. ಕೊನೆಗೆ ಮಾಜಿ ಪ್ರಧಾನಿ ದೇವೇಗೌಡರ ನಿರ್ಧಾರವೇ ಅಂತಿಮವಾಗಲಿದೆ. ನಿನ್ನೆ ಇಡೀ ದಿನ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ ನಾಯಕರು. ಕೊನೆಗೂ ಚನ್ನಪಟ್ಟಣಕ್ಕೆ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿಯೇ ಫೈನಲ್. ಯೋಗೇಶ್ವರ್ಗೆ ಟಿಕೆಟ್ ನೀಡಲು ಒಪ್ಪಿಕೊಳ್ತಾ ಹಾಗಾದ್ರೆ ಹೈಕಮಾಂಡ್. ಯೋಗೇಶ್ವರ್ ಟಿಕೆಟ್ ಫಿಕ್ಸ್, ಆದರೆ ಕಂಡೀಷನ್ಸ್ ಅಪ್ಲೈ ಎನ್ನುತ್ತಿದೆ. ಜೆಡಿಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡ್ತಾರಾ ಯೋಗೇಶ್ವರ್? ಹಾಗಾದ್ರೆ ಕ್ಷೇತ್ರ ಬಿಟ್ಟುಕೊಡಲು ಒಪ್ಪದ ಕೇಂದ್ರ ಸಚಿವ ಕುಮಾರಸ್ವಾಮಿ. ಜೆಡಿಎಸ್ಗೆ ಕ್ಷೇತ್ರ ಬೇಕು, ಬೇಕಿದ್ರೆ ಯೋಗೇಶ್ವರ್ ಅಭ್ಯರ್ಥಿಯಾಗಲಿ ಎಂದಿದ್ದಾರೆ. ಜೋಶಿ ಸೋಮಣ್ಣ ನೇತೃತ್ವದ ಸಭೆಯಲ್ಲಿ ಕುಮಾರಸ್ವಾಮಿ ಮಾತನಾಡಿದ್ದಾರೆ. ಚನ್ನಪಟ್ಟಣ ನಮ್ಮ ಕ್ಷೇತ್ರ, ಬಿಟ್ಟುಕೊಡೋದು ಹೇಗೆ ಹೇಳಿ? ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಬೇಡ, ಆದರೆ ಜೆಡಿಎಸ್ ಅಭ್ಯರ್ಥಿನೇ ಸ್ಪರ್ಧೆ ಮಾಡಬೇಕೆಂದು ಕುಮಾರಣ್ಣ ಪಟ್ಟು ಹಿಡಿದು ಕುಳಿತಿದ್ದಾರೆ. ಯೋಗೇಶ್ವರ್ ಸ್ಪರ್ಧೆ ಮಾಡಲೇಬೇಕು ಅಂದ್ರೆ ಜೆಡಿಎಸ್ನಿಂದ ನಿಲ್ಲಲಿ ಎಂದಿದ್ದಾರೆ. ಕ್ಷೇತ್ರ ಬಿಟ್ಟುಕೊಡುವ ಪ್ರಮೇಯವೇ ಇಲ್ಲ ಎಂದ ಕುಮಾರಸ್ವಾಮಿ. ಗೊಂದಲಕ್ಕೆ ಬಿದ್ದ ಬಿಜೆಪಿ ನಾಯಕರು ಹಾಗೂ ಸಿಪಿ ಯೋಗೇಶ್ವರ್. ದೇವೇಗೌಡರ ಎಂಟ್ರಿಗೆ ಕಾಯ್ತಾ ಇದ್ದಾರೆ ಬಿಜೆಪಿ ಜೆಡಿಎಸ್ ನಾಯಕರು. ಕೊನೆಗೆ ಮಾಜಿ ಪ್ರಧಾನಿ ದೇವೇಗೌಡರ ನಿರ್ಧಾರವೇ ಅಂತಿಮವಾಗಲಿದೆ. ನಿನ್ನೆ ಇಡೀ ದಿನ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿದ ನಾಯಕರು.